ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನವೀನ್ ಹಳೆಮನೆ. ಪರಿಚಯ ಚಾನಲ್ನ ಹೊಸದೊಂದು ಕಂತಿನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಇವತ್ತು ನಾನು ಇಂಗ್ಲಿಷ್ ವ್ಯಾಕರಣದ ಒಂದು ಕಾನ್ಸೆಪ್ಟನ್ನು ಕಲಿಸ್ಬೇಕು ಅಂತ ಇದ್ದೀನಿ. ಆ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಟೆನ್ಸ್ ಮಾರ್ಕರ್. ಟೆನ್ಸ್ ಅಂತ ಅಂದರೆ ಕಾಲ, ಮಾರ್ಕರ್ ಅಂತ ಅಂದರೆ ಗುರುತು ಮಾಡಿರುವಂಥದ್ದು. ಒಂದು ವಾಕ್ಯದಲ್ಲಿ ಎಲ್ಲಿ ಟೆನ್ಸ್ ಮಾರ್ಕ್ ಆಗಿರುತ್ತೆ ಅನ್ನೋದನ್ನು ನಾನು ಒಂದಷ್ಟು ಉದಾಹರಣೆಗಳ ಮೂಲಕ, ಒಂದಷ್ಟು ಬೇಸಿಕ್ ನಾಲೆಜ್ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಸ್ಬೇಕು ಅಂತ ಇದ್ದೀನಿ. ಇದು ತೀರಾ ವಿಭಿನ್ನವಾಗಿರುವಂತಹ ಒಂದು ಪರಿಕಲ್ಪನೆ ಅಂತ ನನಗೇನು ಅನಿಸಲ್ಲ. ಆದರೂ ಕೂಡ ಈ ವಿಷಯವನ್ನು ತಿಳ್ಕೊಂಡ ಮೇಲೆ ನಿಮಗೆ ಒಂದು ವಾಕ್ಯದಲ್ಲಿ ಕಾಲವನ್ನು ಗುರುತಿಸೋ ಅಂಥದ್ದು ಹೆಚ್ಚು ಸುಲಭ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಭಾವನೆ. ಕಾಲ ಅಂತ ಅಂದರೆ ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ಪಾಸ್ಟ್ ಟೆನ್ಸ್ ಇರುತ್ತೆ, ಫ್ಯೂಚರ್ ಟೆನ್ಸ್ ಇರುತ್ತೆ. ಪ್ರೆಸೆಂಟ್ ಟೆನ್ಸು ಈಗಿನ ವಿಷಯವನ್ನು ಹೇಳ್ತಾ ಇದ್ದರೆ, ಪಾಸ್ಟ್ ಟೆನ್ಸ್ ಅನ್ನೋ ಅಂಥದ್ದು ಈಗಾಗಲೇ ನಡೆದೋಗಿರುವಂಥ ವಿಷಯಗಳನ್ನು ಮಾತಾಡುತ್ತೆ. ಫ್ಯೂಚರ್ ಟೆನ್ಸು ಅನ್ನೋವಂಥದ್ದು ಇನ್ನೂ ಆಗಬೇಕಾಗಿರುವಂತಹ ಕ್ರಿಯೆಗಳ ಬಗ್ಗೆ ಮಾತಾಡುತ್ತೆ. ಆದರೆ ಒಂದು ವಾಕ್ಯದಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸನ್ನು ಹೇಗೆ ಗುರುತಿಸಬೇಕು, ಅದಕ್ಕೆ ಈ ಟೆನ್ಸ್ ಮಾರ್ಕರ್ ಅನ್ನೋ ಅಂಥದ್ದು ಹೇಗೆ ಸಹಾಯ ಮಾಡುತ್ತೆ ಅನ್ನೋ ಅಂಥದ್ದನ್ನು ನಾನು ಇವತ್ತು ನಿಮಗೆ ಈ ವಿಡಿಯೋ ಮೂಲಕ ಪರಿಚಯ ಮಾಡಬೇಕು ಅಂತ ಇದ್ದೀನಿ. ಇದು ಒಂದು ವ್ಯಾಕರಣ ಪುಸ್ತಕದಲ್ಲಿ ನನಗೆ ಸಿಕ್ಕಿದ್ದು. ಎಲ್ಲಿ ಸಿಕ್ತು ಅಂತ ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಆದರೆ ಇದು ಸಿಕ್ಕಿದಾಗ ನನಗೆ ತುಂಬ ಖುಷಿಯಾಯಿತು. ಇಷ್ಟು ಸುಲಭ ಆಗುತ್ತಲ್ವ, ಕನ್ನಡದ ಥರನೇ ಇಂಗ್ಲೀಷನ್ನು ಕಲಿಬೇಕಾದರೂ ಕೂಡ ನಾವು ವ್ಯಾಕರಣದಲ್ಲಿ ಕಾಲವನ್ನು ಗುರುತಿಸ್ಕೊಳ್ಳೋದನ್ನು ಕಲಿತ್ಬಿಟ್ರೆ ನಮಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವ ಟೆನ್ಸನ್ನು, ಯಾವ ಸೆಂಟೆನ್ಸ್ ಸ್ಟ್ರಕ್ಚರನ್ನು ಉಪಯೋಗಿಸಿ ಮಾತಾಡಬೇಕು ಅನ್ನೋ ಅಂಥದ್ದು ನಮಗೆ ಅರ್ಥ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿಯಾಯಿತು. ಹಾಗಾಗಿಯೇ ಯಾವಾಗಲೂ ಕಲಿತಂಥ ವಿಷಯನ ಇವತ್ತು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ನನಗೆ ಮನಸ್ಸಾಯಿತು. ಅಂದಹಾಗೆ ನಾನು ಗ್ರಾಮರ್ ವಿಷಯದಲ್ಲಿ ಮಾಡ್ತಾ ಇರುವಂತಹ ಫಸ್ಟ್ ವಿಡಿಯೋ ಇದು. ನಾನು ಈಗಾಗಲೇ ನೀವು ಗ್ರಾಮರ್ ಬುಕ್ಗಳಲ್ಲಿ ಸಿಗೋ ಅಂಥ ವಿಷಯಗಳಿಗಿಂತ ಹೆಚ್ಚಾಗಿ ಒಂದು ಹೊಸದಾಗಿ ಮತ್ತು ವಿಭಿನ್ನವಾಗಿರುವಂಥ ಆಲೋಚನೆಗಳನ್ನು ಈ ಗ್ರಾಮರ್ ವಿಷಯದಲ್ಲಿ ಹಂಚ್ಕೋಬೇಕು ಅಂತ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಒಂದಷ್ಟು ತಯಾರಿ ಬೇಕು. ನೋಡಿ, ಪ್ರೆಸೆಂಟ್ ಅಂತ ಅಂದರೆ ಈ ಪದಗಳನ್ನು ನೀವು ನೆನಪಿಟ್ಕೊಳ್ಳಿ. ಆ್ಯಮ್, ಈಸ್, ಆರ್, ಹ್ಯಾವ್, ಹ್ಯಾಸ್, ಡೂ, ಡಸ್ ಅಥವಾ V1 ಮತ್ತು V5. V1 ಅಂತ ಅಂದರೆ ಗೋ, ಕಮ್, ಸಿಂಗ್, ರೈಟ್ ಈ ಥರದವು. V5 ಅಂತ ಅಂದರೆ ಗೋಸ್, ಕಮ್ಸ್, ರೈಟ್ಸ್, ಸಿಂಗ್ಸ್, ವರ್ಕ್ಸ್ ಈ ಥರ. ಬರೋ ಅಂಥದ್ದನ್ನು V5 ಅಂತೀವಿ ನಾವು. ಯಾವುದೂ ಬರದೇ ಇರೋ ಅಂಥದ್ದನ್ನು, ಮೂಲ ರೂಪದಲ್ಲಿರೋ ಅಂಥದ್ದನ್ನು, ಪ್ರೆಸೆಂಟ್ ಫಾರಮ್ನಲ್ಲಿರೋ ಅಂಥದ್ದನ್ನು V1 ಅಂತ ಹೇಳ್ತೀವಿ. ಹೀಗೆ ನೀವು ಈ ಥರ ಪದಗಳಿರೋ ಅಂತಹ ವಾಕ್ಯಗಳನ್ನು ಗಮನಿಸಿ. ಅದಕ್ಕೋಸ್ಕರ ಈ ಬಿ ವರ್ಬ್ಗಳಂತ ಹೇಳ್ತೀವಿ. ಅಂದರೆ ಇರುವಿಕೆಯನ್ನು ಸೂಚಿಸುವಂಥ ಪದಗಳು. V1, V5 ಅನ್ನೋ ಅಂಥವು ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು. ಈ ಪದಗಳನ್ನು ನೀವು ನೋಡಿಕೊಂಡ್ರೆ ಯಾವುದೇ ಸೆಂಟೆನ್ಸ್ನಲ್ಲಿ ನೀವು ಟೆನ್ಸ್ಗಳನ್ನು ಗುರುತಿಸೋ ಅಂಥದ್ದು ಸುಲಭ ಆಗುತ್ತೆ. ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ನೀವು ಬಿ ವರ್ಬ್ಗಳನ್ನು ಸರಿಯಾಗಿ ಕಲಿತ್ರಿ ಅಂತಂದರೆ ಬಹುತೇಕ ಯಾವುದೇ ಸಂದರ್ಭದಲ್ಲಿ ನೀವು ಮಾತಾಡೋದನ್ನು, ಬೇಸಿಕ್ ಮಾತುಗಳನ್ನು ಆಡೋ ಅಂಥದ್ದನ್ನು, ವಾಕ್ಯಗಳನ್ನು ರಚನೆ ಮಾಡೋ ಅಂಥದ್ದನ್ನು ಕಲಿಬೋದು ಅನ್ನೋ ಅಂಥದ್ದು ನನ್ನ ಇಂಗಿತ. ಹಾಗಾಗಿ ಐ ಆಮ್ ನವೀನ್ ಅನ್ನೋದಾಗಲಿ, ಹೀ ಈಸ್ ಎ ಬಾಯ್ ಅನ್ನೋದಾಗಲಿ, ವಿ ಆರ್ ಸ್ಟೂಡೆಂಟ್ಸ್ ಅನ್ನೋದಾಗಲಿ, ದೇ ಹ್ಯಾವ್ ಮೆನಿ ಬುಕ್ಸ್ ಅನ್ನೋದಾಗಲಿ, ಹಿ ಹ್ಯಾಸ್ ಟೇಕನ್ ಮೈ ಪೆನ್ ಅನ್ನೋದಾಗಲಿ, ಇವೆಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸ್. ಅದೇ ಪಾಸ್ಟ್ ಟೆನ್ಸಿಗೆ ಬರೋಣ. ಪಾಸ್ಟ್ ಟೆನ್ಸಲ್ಲಿ ಪ್ರೆಸೆಂಟಲ್ಲಿರೋ ಅಷ್ಟು ವ್ಯತ್ಯಾಸಗಳಿಲ್ಲ. ಏಕೆ ಅಂತಂದರೆ ಅಲ್ಲಿ ಥರ್ಡ್ ಪರ್ಸನ್ ಬರುತ್ತೆ, ಫಸ್ಟ್ ಪರ್ಸನ್ ಬರುತ್ತೆ. ಇಲ್ಲಿ ಎಲ್ಲ ಪರ್ಸನ್ಗಳ ಜೊತೆಯಲ್ಲೂ ಬಹುತೇಕ ಒಂದೇ ಇರುತ್ತೆ, ವಾಸ್ ಮತ್ತು ವರನ್ನು ಬಿಟ್ಟರೆ. ವಾಸ್, ವರ್, ಹ್ಯಾಡ್, ಡಿಡ್, V2 ಅಂತ ಅಂದರೆ
ಪಾಸ್ಟ್ ಫಾರಮ್ನಲ್ಲಿರೋವಂಥದ್ದು. ಈಗ ನಾವು ಗೋ ಅಂತ ಪ್ರೆಸೆಂಟಲ್ಲಿ ಹೇಗೆ ಉಪಯೋಗಿಸಿದ್ವಿ, ಅದೇ ರೀತಿ ವೆಂಟ್ ಅಂತ ಉಪಯೋಗಿಸಿದರೆ V2. ಅದೇ ಸಿಂಗ್ ಅನ್ನೋದಕ್ಕೆ ಸ್ಯಾಂಗ್ ಅಂತ ಉಪಯೋಗಿಸಿದರೆ ಸ್ಯಾಂಗ್ ಅನ್ನೋದು V2. ಕಮ್ ಅನ್ನೋದಕ್ಕೆ ಕೇಮ್ ಅನ್ನೋ ಅಂಥದ್ದು, ವರ್ಕ್ ಅನ್ನೋದಕ್ಕೆ ವರ್ಕ್ಡ್ ಅನ್ನೋ ಅಂಥದ್ದು, ಅಥವಾ ಪ್ಲೇ ಅನ್ನೋದಕ್ಕೆ ಪ್ಲೇಯ್ಡ್ ಅನ್ನೋ ಅಂಥದ್ದು, ವಾಚ್ ಅನ್ನೋದಕ್ಕೆ ವಾಚ್ಡ್ ಅನ್ನೋ ಅಂಥದ್ದು. ಇವೆಲ್ಲವೂ ಕೂಡ ಪಾಸ್ಟನ್ನು ಸೂಚಿಸುವಂತಹ ಪದಗಳು. ಇವು ಕೂಡ ನಿಮಗೆ ನೆನಪಿರಲಿ. ಇವೆಲ್ಲವೂ ಕೂಡ ಆಗೋಗಿರೋವಂಥ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಪದಗಳನ್ನು ಉಪಯೋಗಿಸ್ತೀವಿ. ಐ ವಾಸ್ ಎ ಸ್ಟೂಡೆಂಟ್, ವಿ ವರ್ ಪ್ಲೇಯಿಂಗ್ ದೇರ್, ಹಿ ಹ್ಯಾಡ್ ಮೆನಿ ಫ್ರೆಂಡ್ಸ್, ಐ ಡಿಡ್ ನಾಟ್ ಗೋ ದೇರ್, ಐ ಪ್ಲೇಯ್ಡ್ ದೇರ್, ವಿ ಕುಡ್ ಪ್ಲೇ ಮೆನಿ ಗೇಮ್ಸ್ ದೇರ್, ಈ ಥರದವು. ಕುಡ್ ಅನ್ನೋದನ್ನು ಪ್ರೆಸೆಂಟ್ನಲ್ಲಿ ಕೂಡ ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕೇಳ್ಬೋದು. ಆದರೆ ನೀವು ಕುಡ್ಡನ್ನು ಬಳಸಿ ಪಾಸ್ಟನ್ನು ಮಾತಾಡಲಿಕ್ಕೆ ಕೂಡ ಬಳಸ್ಬೋದು. ಹೇಗೆ ಅಂದರೆ, ಐ ಕುಡ್ ನಾಟ್ ಗೋ ಅಂತಂದರೆ ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ನಾವು ರಿಕ್ವೆಸ್ಟ್ಗಳು ಮಾಡ್ಕೋಬೇಕಾದ್ರೆ ಪೊಲೈಟಾಗಿ ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ, ಈ ಥರದ್ದನ್ನು ಬಳಸ್ಬೋದು. ಅದೇ ಮೂರನೇ ಟೆನ್ಸ್ ಆಗಿರುವಂತಹ ಫ್ಯೂಚರ್ ಟೆನ್ಸಿಗೆ ಬರೋದಾದರೆ, ಫ್ಯೂಚರ್ನಲ್ಲಿ ನಾವು ವಿಲ್ ಉಪಯೋಗಿಸಿ ಮಾತಾಡ್ತೀವಿ, ಶೆಲ್ ಉಪಯೋಗಿಸಿ ಮಾತಾಡ್ತೀವಿ. ಇವೆರಡಕ್ಕೆ ಅರ್ಥದಲ್ಲೇನು ಅಂಥ ವ್ಯತ್ಯಾಸ ಇಲ್ಲ. ಆದರೂ ಕೂಡ ಬಳಕೆಯಲ್ಲಿ ಒಂದಷ್ಟು ವ್ಯತ್ಯಾಸ ಇರೋದನ್ನು ಕಾಣ್ತೀವಿ. ಏಕೆ ಅಂತಂದರೆ, ನಾವು ಫಸ್ಟ್ ಪರ್ಸನ್ ಜೊತೆಯಲ್ಲಿ ಅಂದರೆ ನಾನು ಮತ್ತು ನಾವು, ಐ ಜೊತೆ ಉಪಯೋಗಿಸ್ಬೇಕಾದ್ರೆ ನಾವು ಶೆಲ್ ಉಪಯೋಗಿಸ್ತೀವಿ. ಎಲ್ಲ ವ್ಯಕ್ತಿಗಳ ಜೊತೆಯಲ್ಲೂ ಐ ವಿ ಸೇರಿ ಎಲ್ಲ ವ್ಯಕ್ತಿಗಳ ಜೊತೆಯಲ್ಲೂ ನಾವು ವಿಲ್ಲನ್ನು ಉಪಯೋಗಿಸ್ತೀವಿ. ಆದರೆ ಕ್ವಶನ್ ಮಾಡಬೇಕಾದ್ರೆ ನಾವು ಶೆಲ್ಲನ್ನೇ ಉಪಯೋಗಿಸ್ಬೇಕಾಗುತ್ತೆ. ಫಸ್ಟ್ ಪರ್ಸನ್ ಜೊತೆಯಲ್ಲಿ ನಾವು ವಿಲ್ ಐ ಅಂತ ಸೆಂಟೆನ್ಸ್ಗಳಿರೋದಿಲ್ಲ. ಅದೇ ರೀತಿ ವಿಲ್ ವಿ ಅನ್ನೋ ಅಂಥ ಸೆಂಟೆನ್ಸ್ಗಳಿರೋದಿಲ್ಲ. ಸೊ ನಾವಲ್ಲಿ ಶೆಲ್ ಐ ಶೆಲ್ ವಿನೇ ಉಪಯೋಗಿಸ್ತೀವಿ. ಇನ್ನು ಮಿಕ್ಕೆಲ್ಲ ವ್ಯಕ್ತಿಗಳ ಜೊತೆಯಲ್ಲೂ ನಾವು ವಿಲ್ಲನ್ನು ಉಪಯೋಗಿಸೋದನ್ನು ನಾವು ನೋಡ್ತೀವಿ. ಸೊ ನಾವು ಬೇಸಿಕ್ ಅರ್ಥದಲ್ಲಿ ಉಪಯೋಗಿಸ್ಬೇಕಾದ್ರೆ ವಿಲ್ ಮತ್ತು ಶೆಲ್ ಎರಡೂ ಕೂಡ ಇನ್ನೂ ನಡೆದೇ ಇರೋವಂಥ ಕೆಲಸಗಳ ಬಗ್ಗೆ ಮಾತಾಡಬೇಕಾದ್ರೆ ಬಳಸೋವಂಥದ್ದು. ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡಿಕೊಂಡು ನಾಳೆ ನಡೆಯೋವಂಥದ್ದನ್ನು ಕೂಡ, ಅಂದರೆ ಪ್ರತಿದಿನ ನಡೆಯೋವಂಥದ್ದಕ್ಕೂ ಕೂಡ ನಾಳೆ ನಡೆಯುತ್ತೆ ಅನ್ನೋ ಥರ ಹೇಳ್ತಾರೆ. ಉದಾಹರಣೆಗೆ, ಐ ವಿಲ್ ಗೋ ಟು ಕಾಲೇಜ್ ಎವ್ರಿ ಡೇ ಅಂತಾರೆ. ಅದು ತಪ್ಪು. ಐ ಗೋ ಟು ಕಾಲೇಜ್ ಎವ್ರಿ ಡೇ ಅನ್ನಬೇಕು. ಐ ವಿಲ್ ಗೋ ಅಂತ ಅಂದರೆ ನಾನಿನ್ನೂ ಹೋಗಲಿದ್ದೇನೆ ಅಂತ. ಈಗ ರೂಲ್ ಏನು ಅಂತ ನೋಡೋಣ. ದ ರೂಲ್ ಈಸ್ ದಿಸ್: ದ ಟೆನ್ಸ್ ಆಫ್ ಎ ಸೆಂಟೆನ್ಸ್ ಫಾಲ್ಸ್ ಆನ್ ದ ಫಸ್ಟ್ ಫೈನೈಟ್ ವರ್ಬ್ ಆಫ್ ದ ಸೆಂಟೆನ್ಸ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದ ಟೆನ್ಸ್ ಆಫ್ ಎ ಸೆಂಟೆನ್ಸ್, ಒಂದು ವಾಕ್ಯ ಇದೆ ಅಂತ ಅಂದರೆ ಅದರ ಕಾಲ ಪ್ರೆಸೆಂಟ್ ಆಗ್ಬೋದು, ಪಾಸ್ಟ್ ಆಗ್ಬೋದು, ಫ್ಯೂಚರ್ ಆಗ್ಬೋದು. ಈ ಟೆನ್ಸ್ ಏನಿದೆ, ಈ ಟೆನ್ಸ್ ಯಾವುದ್ರ ಮೇಲೆ ಮಾರ್ಕ್ ಆಗಿರುತ್ತೆ, ಒಂದು ವಾಕ್ಯದಲ್ಲಿ ಯಾವ ಪದದ ಮೇಲೆ ಈ ಟೆನ್ಸ್ ಅನ್ನೋದು ನಿಂತಿರುತ್ತೆ ಅಥವಾ ನಿರ್ಧಾರವಾಗುತ್ತೆ ಅಂತ ಅಂದರೆ, ಆ ವಾಕ್ಯದ, ನೀವು ಯಾವ ವಾಕ್ಯವನ್ನು ನೋಡ್ತಾ ಇದ್ದೀರಾ ಆ ವಾಕ್ಯದ ಮೊದಲ ಫೈನೈಟ್ ವರ್ಬ್ ಮೇಲೆ ಆ ಟೆನ್ಸ್ ಮಾರ್ಕ್ ಆಗಿರುತ್ತೆ. ಅಂದರೆ ಒಂದೇ ವಾಕ್ಯದಲ್ಲಿ ತುಂಬ ಕ್ರಿಯಾಪದಗಳನ್ನು ಸೂಚಿಸೋ ಅಂತಹ ಪದಗಳಿರ್ಬೋದು. ಅವು ಬಿ ವರ್ಬ್ಗಳಾಗಿರ್ಬೋದು, ಆಮ್ ಈಸ್ ಆರ್ ವಾಸ್ ವರ್ ಥರ, ಗೋ ವೆಂಟ್ ಗಾನ್ ಥರ, ಸಿಂಗ್ ಸ್ಯಾಂಗ್ ಸಂಗ್ ಥರ ಅವು ಆ್ಯಕ್ಷನ್ ವರ್ಬ್ಗಳಾಗಿರ್ಬೋದು. ಯಾವುದೇ ಆಗಿದ್ದರೂ ಕೂಡ ಮೊದಲನೆಯ ಫೈನೈಟ್ ವರ್ಬ್ ಮೇಲೆ ಯಾವಾಗಲೂ ಕೂಡ ಟೆನ್ಸ್ ಮಾರ್ಕ್ ಆಗಿರುತ್ತೆ. ಅಂತ ಅಂದರೆ ನೀವು ಉದ್ದ ಸೆಂಟೆನ್ಸನ್ನು ನೋಡಿ ಡಿಸೈಡ್ ಮಾಡಬೇಕಾಗಿಲ್ಲ ಯಾವುದು ಟೆನ್ಸ್ ಈ ಪದದ ಮೇಲಿದೆ ಅಂತ ನೀವು ಗುರುತಿಸಬೇಕಾಗಿಲ್ಲ. ನೀವು ಮೊದಲನೇ ಪದ ನೋಡಿದ್ರೆ ಸಾಕು. ಹಾಗಾದರೆ ಈ ಫೈನೈಟ್ ವರ್ಬ್ ಮತ್ತು ಇನ್ಫೈನೈಟ್ ವರ್ಬ್ ಅಂದರೆ ಏನು, ಇದು ಯಾವುದೋ ಹೊಸ ಕಾನ್ಸೆಪ್ಟನ್ನು ಹೇಳ್ತಾವ್ರಲ್ಲ ಅಂತ ಯಾರಾದರೂ ಅನ್ಕೋತಾ ಇದ್ದರೆ, ಫೈನೈಟ್ ವರ್ಬ್ ಅಂತ ಅಂದರೆ ಯಾವ ವರ್ಬನ್ನು ನೋಡಿ ನೀವು ಕಾಲವನ್ನು ಗುರುತಿಸಬಹುದೋ ಅಂಥದನ್ನು ನಾವು ಫೈನೈಟ್ ವರ್ಬ್ ಅಂತ ಹೇಳ್ತೀವಿ. ಅಂತಂದರೆ ನಿಮಗೆ ಈಸ್ ಅನ್ನೋ ಪದನ ನೋಡಿದ್ರೆ ಅದೊಂದು ಫೈನೈಟ್ ವರ್ಬ್ ಅಂತ ಹೇಳ್ತೀನಿ ನಾನು. ಯಾಕೆ ಅಂತಂದರೆ, ನೀವು ಈಸ್ ಅಂತ ನೋಡಿದಾಗ ಇದು ಪ್ರೆಸೆಂಟೋ ಪಾಸ್ಟೋ ಫ್ಯೂಚರೋ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಏನೂ ಇಲ್ಲ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಈಸ್ ಅಂತ. ಈಸ್ ಅನ್ನೋ ಅಂಥದ್ದು ಪ್ರೆಸೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ಗೋಯಿಂಗ್ ಅನ್ನೋ ಪದ ತಗೊಳ್ಳಿ. ಈ ಗೋಯಿಂಗ್ ಅಂತ ಅಂದರೆ ಇದು ಪ್ರೆಸೆಂಟಾ ಪಾಸ್ಟಾ ಫ್ಯೂಚರಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗೋದಿಲ್ಲ.
ಯಾಕೆ ಅಂತಂದರೆ ಅದು ಇನ್ಫೈನೈಟ್ ವರ್ಬ್ ಅಂತ ಅನ್ನಿಸ್ಕೊಂಡಿರುತ್ತೆ. ಇನ್ಫೈನೈಟ್ ಫಾರಮಲ್ಲಿ ಏನಾಗುತ್ತೆ ಅಂತಂದರೆ ಗೋಯಿಂಗ್ ಮೇಲೆ ಯಾವುದೇ ಟೆನ್ಸ್ ನಿರ್ಧಾರ ಆಗೋದಿಲ್ಲ. ಇಲ್ಲಿ ನೋಡಿ, ಈ ಉದಾಹರಣೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಟು ಗೋ ಅಂತ ಅಂದರೆ ಹೋಗುವುದು, ಗೋಯಿಂಗ್ ಅಂದರೆ ಹೋಗುತ್ತಾ. ಈ ಎರಡೂ ಕೂಡ ಇನ್ಫೈನೈಟ್ ವರ್ಬ್ ಅಂತ ನಾನು ಕರಿತೀನಿ. ಯಾಕೆ ಅಂತಂದರೆ ಇವೆರಡರಲ್ಲೂ ಕೂಡ ಟೆನ್ಸ್ ಯಾವುದಂತ ಗೊತ್ತಾಗೋದಿಲ್ಲ. ಹೋಗುವುದು ಅಂತ ಅಂದರೆ ಅದೊಂದು ಕ್ರಿಯೆಯ ಹೆಸರು ಅಂತ ಅಂದ್ಕೊಂಬಿಡಿ. ಕೆಲಸ ಯಾವುದಪ್ಪ? ಹೋಗೋದು. ಹೋಗೋದು ಅನ್ನೋದರಲ್ಲಿ ಯಾವುದೇ ಟೆನ್ಸ್ ಇರೋದಿಲ್ಲ. ಹೋದೆ ಅನ್ನೋದರಲ್ಲಿ, ಹೋಗುತ್ತೇನೆ ಅನ್ನೋದರಲ್ಲಿ, ಹೋಗಲಿದ್ದೇನೆ ಅನ್ನೋದರಲ್ಲಿ ಟೆನ್ಸ್ ಇದೆ. ಆದರೆ ಹೋಗುವುದು ಅನ್ನೋದರಲ್ಲಿ ಟೆನ್ಸ್ ಇಲ್ಲ. ಅದನ್ನು ಸೂಚಿಸೋ ಅಂಥದ್ದೇ ಟು ಗೋ. ಅದೇನೇ ಹೋಗುತ್ತಾ ಅನ್ನೋದರಲ್ಲೂ ಕೂಡ ಟೆನ್ಸ್ ಇಲ್ಲ. ಹೋಗುತ್ತಾ ಇದ್ದೇನೆ ಅನ್ನೋದ್ರಲ್ಲಿ ಟೆನ್ಸ್ ಇರುತ್ತೆ, ಹೋಗುತ್ತಾ ಇದ್ದೆ ಅನ್ನೋದ್ರಲ್ಲಿ ಟೆನ್ಸ್ ಇರುತ್ತೆ, ಹೋಗುತ್ತಾ ಇರುತ್ತೇನೆ ಅನ್ನೋದರಲ್ಲಿ ಟೆನ್ಸ್ ಇರುತ್ತೆ. ಆದರೆ ಬರೀ ಹೋಗುತ್ತಾ ಅನ್ನೋದರಲ್ಲಿ ಟೆನ್ಸ್ ಇರೋದಿಲ್ಲ. ಸೊ ಗೋಯಿಂಗ್ ಅನ್ನೋದು ಇನ್ಫೈನೈಟ್. ಐ ಗೋ ಟು ಕಾಲೇಜ್ ಅನ್ನೋದರಲ್ಲಿ ಗೋ ಅನ್ನೋ ಅಂಥದ್ದು ಪ್ರೆಸೆಂಟನ್ನು ಸೂಚಿಸ್ತಾ ಇದೆ, ಹಾಗಾಗಿ ಅದು ಪ್ರೆಸೆಂಟ್ ವರ್ಬ್. ಅದು ಎರಡನೇದ್ರಲ್ಲಿ ನೋಡಿ, ಐ ಆಮ್ ಗೋಯಿಂಗ್ ಅನ್ನೋದರಲ್ಲಿ ಪ್ರೆಸೆಂಟನ್ನು ಸೂಚಿಸ್ತಾ ಇದೆ, ಹಾಗಾಗಿ ಅದು ಫೈನೈಟ್ ವರ್ಬ್. ಆದರೆ ಐ ಲೈಕ್ ಟು ಗೋ ಅನ್ನೋದರಲ್ಲಿ ಇಲ್ಲ. ಅದೇ ರೀತಿ ಇನ್ನು ಬೇರೆ ಬೇರೆ ಸೆಂಟೆನ್ಸ್ ನೋಡಿದ್ರೆ ನಿಮಗೇ ಫೈನೈಟ್ ಮತ್ತು ಇನ್ಫೈನೈಟ್ಗಳು ಗೊತ್ತಾಗ್ತವೆ ನೋಡಿ. ವೇರ್ ಆರ್ ಯು ಗೋಯಿಂಗ್ ಅನ್ನೋ ಅಂಥದ್ರಲ್ಲಿ ನೀವು ಶುರುವಿಂದ ನೋಡ್ಕೊಂಬನ್ನಿ ಯಾವುದು ಫೈನೈಟ್ ವರ್ಬ್ ಇದೆ ಅಂತ. ನಾನೀಗಾಗಲೇ ಬಾಕ್ಸ್ಗಳನ್ನು ಕೊಟ್ಟಿದ್ದೀನಿ ನಿಮಗೆ. ಪ್ರೆಸೆಂಟಲ್ಲಿ ಒಂದು ಲಿಸ್ಟನ್ನು ಕೊಟ್ಟಿದ್ದೀನಿ, ಪಾಸ್ಟಲ್ಲಿ ಒಂದು ಲಿಸ್ಟನ್ನು ಕೊಟ್ಟಿದ್ದೀನಿ, ಫ್ಯೂಚರ್ನಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ. ಆ ಲಿಸ್ಟ್ನಲ್ಲಿರುವಂಥ ಪದಗಳು ಯಾವುದಿದೆ ಶುರುವಿಂದ ನೋಡ್ಕೊಂಡು ಹೋಗಬೇಕು ನೀವು. ವೇರ್ ಅನ್ನೋದು ಕ್ರಿಯಾಪದ ಅಲ್ಲ, ಅದನ್ನು ಬಿಡಿ. ನೆಕ್ಸ್ಟ್ ಪದ ಯಾವುದಿದೆ? ಆರ್ ಅಂತ ಇದೆ. ಆರ್ ಅನ್ನೋದು ಯಾವ ಟೇಬಲಲ್ಲಿ ಬಂತು? ಪ್ರೆಸೆಂಟ್ ಟೇಬಲಲ್ಲಿ ಬಂದಿದೆ. ಸೊ ಆರ್ ಅನ್ನೋ ಅಂಥದ್ದು ಪ್ರೆಸೆಂಟ್ ಟೆನ್ಸ್. ಸೊ ಈ ವಾಕ್ಯ ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ ಡಿಸೈಡ್ ಆಗುತ್ತೆ. ಸೊ ಆರ್ ಅನ್ನೋದೇ ಟೆನ್ಸ್ ಮಾರ್ಕರ್. ಎರಡನೇ ಸೆಂಟೆನ್ಸ್ ನೋಡಿ, ಐ ವಿಲ್ ಡೂ ಮೈ ಬೆಸ್ಟ್. ಐ ಅನ್ನೋದು ಕೆಲಸ ಅಲ್ಲ, ವಿಲ್ ಅನ್ನೋದು ಕೆಲಸ. ವಿಲ್ನಲ್ಲಿ ನಿಮಗೆ ಫ್ಯೂಚರ್ ಅಂತ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ನೋಡಿ, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ದಿಸ್ ಈಸ್. ಮೊದಲನೆಯ 5 ಪದಗಳು ಕೂಡ ಯಾವುದೇ ವರ್ಬ್ ಅಲ್ಲ. ವಾಟ್ ಅನ್ನೋದು, ಎ ಅನ್ನೋದು, ಬ್ಯೂಟಿಫುಲ್ ಅನ್ನೋದು, ಪ್ಲೇಸ್ ಅನ್ನೋದು, ದಿಸ್ ಅನ್ನೋದು ಅಲ್ಲ. ಅದೇ ಈಸ್ ಅನ್ನೋ ಅಂಥದ್ದು ಮೊದಲು ಸಿಗ್ತಾ ಇರೋವಂಥ ಫೈನೈಟ್ ವರ್ಬ್. ಅದು ಈಸ್ ಎಲ್ಲಿ ಬಂದಿತ್ತು ಅಂತ ನಿಮಗೆ ನೆನಪಿದೆ? ಅದು ಪ್ರೆಸೆಂಟ್ ಫಾರ್ಮಲ್ಲಿತ್ತು. ಸೊ ಈ ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಈ 3 ಸೆಂಟೆನ್ಸ್ಗಳು ಏನು ಅಂತ ಗೊತ್ತಾಯಿತು. ಇನ್ನೊಂದಷ್ಟು ಸೆಂಟೆನ್ಸ್ಗಳನ್ನು ನೋಡೋಣ. ಐ ಹ್ಯಾಡ್ ಮೈ ಕಾಫಿ ಅಟ್ ದ ಕಫೆ. ನೋಡಿ, ಐ ಆದಮೇಲೆ ಹ್ಯಾಡ್ ಇದೆ. ಹ್ಯಾಡ್ ಅನ್ನೋದು ಯಾವ ಟೇಬಲಲ್ಲಿ ಬಂತು ಅಂತ ನೆನಪಿಸ್ಕೊಳ್ಳಿ. ಹ್ಯಾಡ್ ಅನ್ನೋದು ಪಾಸ್ಟಲ್ಲಿತ್ತು. ಸೊ ಈ ವಾಕ್ಯ ಪಾಸ್ಟಲ್ಲಿದೆ. ಅಂದರೆ ಟೆನ್ಸ್ ಮಾರ್ಕರು ಈ ಮೊದಲನೇ ಫೈನೈಟ್ ವರ್ಬ್ ಆಗಿರುವಂಥ ಹ್ಯಾಡ್ ಮೇಲಿದೆ. ಹ್ಯಾಡ್ ಅನ್ನೋದು ಪಾಸ್ಟಲ್ಲಿದೆ. ಸೊ ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿದೆ ಅಂತ. ಐ ಡಿಡ್ ನಾಟ್ ನೋ ಹರ್. ಅವಳು ನನಗೆ ಪರಿಚಯ ಇರಲಿಲ್ಲ. ಡಿಡ್ ಅನ್ನೋ ಅಂಥದ್ದು ಪಾಸ್ಟ್ ಫಾರಮಲ್ಲಿದೆ. ಸೊ ಪಾಸ್ಟಲ್ಲಿರೋವಂಥ ಟೇಬಲ್ನಲ್ಲಿದೆ. ಈ ಸೆಂಟೆನ್ಸು ಕೂಡ ಪಾಸ್ಟಲ್ಲಿದೆ. ಸಿಂಗಿಂಗ್ ಈಸ್ ಮೈ ಹಾಬಿ. ಇಲ್ಲಿ ನೋಡಿ, ನೀವು ಸಿಂಗಿಂಗ್ ಅಂತ ನೋಡಿದ ತಕ್ಷಣ ಓ ಇದು ಕೆಲಸ ಅಲ್ವಾ ಅಂತೀರ. ನಾನು ನಿಮ್ಗೆ ಆಗಲೇ ಹೇಳಿದೆ, ಬರೀ ಸಿಂಗಿಂಗ್ ಮೇಲೆ ಯಾವುದೇ ಟೆನ್ಸ್ ಇರೋದಿಲ್ಲ. ಹಾಡುತ್ತಾ ಇರುವುದು, ಹಾಡುವುದು ಅನ್ನೋ ಅರ್ಥದಲ್ಲಿ ಸಿಂಗಿಂಗನ್ನು ಉಪಯೋಗಿಸಲಾಗಿದೆ. ಹಾಗಾದರೆ ಫೈನೈಟ್ ವರ್ಬ್ ಯಾವುದು? ಅದಾದ ಮೇಲೆ ಇರೋವಂಥ ಈಸ್ ಇದೆಯಲ್ಲ, ಅದೇ ಫೈನೈಟ್ ವರ್ಬ್. ಈಸ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತು? ಅದು ಮೊದಲನೇ ಟೇಬಲಲ್ಲಿ ಬರುತ್ತೆ, ಅದೇ ಪ್ರೆಸೆಂಟ್ ಟೆನ್ಸ್. ಸೊ ಈ 3 ಸೆಂಟೆನ್ಸ್ಗಳಲ್ಲಿ ಕೊನೆಯ ಸೆಂಟೆನ್ಸಲ್ಲಿ ನಾನು ಸ್ವಲ್ಪ ತಂತ್ರ ಮಾಡಿದ್ದೀನಿ. ಈಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಾಯಿತು. ಈ ಸೆಂಟೆನ್ಸನ್ನು ನೋಡಿ, ಕ್ಯಾನ್ ಯು ಮಿಲ್ಕ್ ದಿಸ್ ಕೌ ನೌ? ಕ್ಯಾನ್ ಯು ಮಿಲ್ಕ್ ದಿಸ್ ಕೌ? ಕ್ಯಾನ್ ಅನ್ನೋ ಅಂಥದ್ದು ಒಂದು ಮಾಡಲ್ ಆಕ್ಸಿಲರಿ ಅಂತಂದರೆ ವಿಶೇಷ ಅರ್ಥಗಳನ್ನು ಸೂಚಿಸುವಂಥ ವರ್ಬ್ಗಳು. ಬಿಗಿಂತ ಸ್ವಲ್ಪ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್, ಅವು ಸ್ಪೆಷಲ್ ಮೀನಿಂಗನ್ನು ತೋರಿಸೋವಂಥದ್ದು, ಸಾಮರ್ಥ್ಯವನ್ನು ಸೂಚಿಸೋದಕ್ಕೆ ಉಪಯೋಗಿಸೋವಂಥ ಪದ ಕ್ಯಾನ್ ಆಗಿದೆ. ಈ ಹಸುವಿನಲ್ಲಿ ಹಾಲು ಕರೆಯೋದಕ್ಕೆ ಆಗುತ್ತಾ ನಿನಗೆ ಅಂತ ಕೇಳ್ತಾ ಇರೋದನ್ನು ಕ್ಯಾನ್ ಯು ಮಿಲ್ಕ್ ದಿಸ್ ಕೌ ಅಂತ. ಈ ಕ್ಯಾನ್ ಅನ್ನೋದು ಇಲ್ಲಿ ಒಂದು ರೀತಿ ಪ್ರೆಸೆಂಟ್ ಅನ್ಕೋಬೋದು ಅಥವಾ ಫ್ಯೂಚರ್ ಅನ್ಕೋಬೋದು. ಏಕೆಂದರೆ ಕರೆಯಲು ಆಗುತ್ತಾ ನಿನಗೆ ಅಂತ, ಮುಂದೆ ನಡಿಬೇಕಾಗಿರುವಂಥ ಕೆಲಸ ಅಥವಾ ಈಗ ನಡಿಬೇಕಾಗಿದೆ ಅಂತ ಅನ್ನೋ ಕೆಲಸ. ಇದರಲ್ಲಿ ನಮಗೆ ಟೆನ್ಸ್ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗದೇ ಇರೋದ್ರಿಂದ ನಾವು ಪ್ರೆಸೆಂಟ್ ಅಂದ್ಕೊಳ್ಳೋಣ ಸದ್ಯಕ್ಕೆ. ಅದೇನೇ ಎರಡನೇ ಸೆಂಟೆನ್ಸ್ ನೋಡಿ, ಐ ಕುಡ್ ನಾಟ್ ಕ್ಯಾಚ್ ದ ಬಸ್ ಎಸ್ಟರ್ಡೇ.
ಈ ಸೆಂಟೆನ್ಸಲ್ಲಿ ನೀವು ಎಸ್ಟರ್ಡೇ ನೋಡಲ್ಲ ಪಾಸ್ಟ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಬೇಕಾಗಿರುವಂಥದ್ದು ಈ ವಾಕ್ಯದಲ್ಲಿರುವಂಥ ಕುಡ್ ಏನಿದೆಯಲ್ಲ, ಈ ಕುಡ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಇದು ಪಾಸ್ಟಲ್ಲಿದೆ ಸೆಂಟೆನ್ಸ್ ಅಂತ. ಯಾಕೆ ಅಂತಂದರೆ ನನಗೆ ನಿನ್ನೆ ಬಸ್ಸನ್ನು ಹಿಡೀಲಿಕ್ಕೆ ಆಗಲಿಲ್ಲ, ಸಾಧ್ಯವಾಗಲಿಲ್ಲ ಅನ್ನೋದು ಕುಡ್ಡಲ್ಲಿದೆ, ಹಾಗಾಗಿ ಅದು ಪಾಸ್ಟ್. ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಅನ್ನೋದರಲ್ಲಿ ಹ್ಯಾವ್ ಅಂತ ಇದ್ದುದರಿಂದ ಅದು ಕೊನೆ ಸೆಂಟೆನ್ಸು ಪ್ರೆಸೆಂಟ್ ಅಂತ ಆಗುತ್ತೆ. ಇಲ್ಲಿರೋವಂಥದ್ದನ್ನು ನೋಡಿ, ವರ್ ಯು ದ ಒನ್ ಹೂ ಹ್ಯಾಡ್ ಡ್ರಂಕ್ ಮಿಲ್ಕ್ ಟುಡೇ. ನೋಡಿ, ಮೊದಲನೇ ಪದನೇ ಫೈನೈಟ್ ವರ್ಬ್ ಇದೆ, ವರ್ ಅನ್ನೋ ಅಂಥದ್ದು ಪಾಸ್ಟ್ ಎರಡನೇ ಟೇಬಲಲ್ಲಿತ್ತು. ಸೊ ಇವತ್ತು ಹಾಲು ಕುಡ್ದಿದ್ದು ನೀನೇನಾ ಅಥವಾ ಯಾರು ಅಂತ, ಇವತ್ತು ಹಾಲನ್ನು ಕುಡಿದಿದ್ದು ನೀನೇನಾ ಅಂತ ಕೇಳಲಿಕ್ಕೆ ಈ ವಾಕ್ಯವನ್ನು ಬಳಸಿದ್ದೀವಿ. ನೋಡಿ, ವರ್ ಅನ್ನೋದು ಪಾಸ್ಟ್ ಆಗಿರೋದ್ರಿಂದ ನಿಮಗೆ ಈ ಸೆಂಟೆನ್ಸ್ ಪಾಸ್ಟಲ್ಲಿದೆ ಅಂತ ಗೊತ್ತಾಗುತ್ತೆ. ವೇರ್ ಶೆಲ್ ವಿ ಗೋ ದಿಸ್ ಸಮ್ಮರ್. ನೋಡಿ, ದಿಸ್ ಸಮ್ಮರ್ ಅಂದ ತಕ್ಷಣ ಈ ಬೇಸಿಗೆ ಅಂದ ತಕ್ಷಣ ಪ್ರೆಸೆಂಟ್ ಅಂತ ಅನ್ಕೋಬಾರ್ದು. ಶೆಲ್ ಅನ್ನೋ ಪದ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಫ್ಯೂಚರ್ನಲ್ಲಿದ್ದಂಥ ಪದ. ಸೊ ಶೆಲ್ ಇರೋದ್ರಿಂದ ಈ ವಾಕ್ಯ ಪಾಸ್ಟ್ ಫ್ಯೂಚರ್ಲಿದೆ ಅಂತ. ಐ ಲವ್ ಯು ಅನ್ನೋ ಪದ ನೋಡಿ, ಲವ್ ಅನ್ನೋ ಅಂಥದ್ದು ಫೈನೈಟ್ ವರ್ಬ್, ಅದು ಪ್ರೆಸೆಂಟಲ್ಲಿದೆ, V1ನಲ್ಲಿದೆ, ಹಾಗಾಗಿ ಈ ಸೆಂಟೆನ್ಸ್ ಪ್ರೆಸೆಂಟಲ್ಲಿದೆ. ಐ ಡೋಂಟ್ ನೋ ಅನ್ನೋದರಲ್ಲಿ ಡೂ ಅನ್ನೋದನ್ನು ಸಪ್ರೇಟ್ ಮಾಡ್ಕೊಳ್ಳಿ, ಡೂ ಅನ್ನೋದು ಪ್ರೆಸೆಂಟ್ ಫಾರಮ್ಮು, ಸೊ ಈ ಸೆಂಟೆನ್ಸ್ ಪ್ರೆಸೆಂಟಲ್ಲಿದೆ. ಈಗ ಹೆಚ್ಚು ಕ್ಲಿಯರ್ ಆಗ್ತಾ ಇದೆ ಅನಿಸುತ್ತೆ ನಿಮಗೆ. ಈ ಸೆಂಟೆನ್ಸ್ಗಳನ್ನು ನೋಡಿ, ಹಿ ಸಿಂಗ್ಸ್ ಸೋ ವೆಲ್. ಸಿಂಗ್ಸ್ ಅನ್ನೋ ಅಂಥದ್ದು V5ಅಲ್ಲಿದೆ. V5 ಆಗಲಿ V1 ಆಗಲಿ ಬಂದರೆ ಅದು ಪ್ರೆಸೆಂಟ್ ಅಂತ ಹೇಳಿದ್ದೆ, ಹಾಗಾಗಿ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ದ ಮ್ಯಾನ್ ರೈಡಿಂಗ್ ದ ಬೈಕ್ ವಾಸ್ ಮೈ ಬೆಸ್ಟ್ ಫ್ರೆಂಡ್. ರೈಡಿಂಗ್ ಅಂತ ವರ್ಬ್ ಕಾಣ್ತಾ ಇದೆ ನಿಮಗೆ, ಆದರೆ ನಿಮ್ಗೆ ಆವಾಗಲೇ ಹೇಳಿದ್ದೆ ನಾನು ಅದ್ರ ಮೇಲೆ ಟೆನ್ಸ್ ಇರೋದಿಲ್ಲ ಅಂತ. ಸೊ ರೈಡಿಂಗ್ ಅನ್ನೋದನ್ನು ಬಿಟ್ಬಿಡಿ, ಅದು ಇನ್ಫೈನೈಟ್ ವರ್ಬ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮುಂದೆ ಹೋಗಿ ದ ಬೈಕ್ ಆದಮೇಲಿರೋವಂಥ ವಾಸ್ ಏನಿದೆ, ಆ ವಾಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಪಾಸ್ಟ್ ಅಂತ. ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ, ಈಗೇನು ಬೈಕ್ ಓಡಿಸ್ತಾ ಇದ್ದಾನೆ ಅವನು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಅಂತ ಹೇಳಲಿಕ್ಕೆ ಆಗಿದ್ದ ಅನ್ನೋದು ವಾಸ್ ಪದದಲ್ಲಿದೆ, ಸೊ ಅದು ಪಾಸ್ಟಲ್ಲಿದೆ ಅಂತ ನಮಗೆ ಗೊತ್ತಾಯಿತು. ಐ ಲೈಕ್ ಟು ಗೋ ಹೋಮ್ ಆನ್ ಸಂಡೇಸ್. ಇದರಲ್ಲಿ ಎರಡು ವರ್ಬ್ಗಳಿದೆ, ಲೈಕ್ ಅನ್ನೋದೊಂದಿದೆ, ಟು ಗೋ ಅನ್ನೋದೊಂದಿದೆ. ಹೋಗುವುದು ಅಂತ ಅರ್ಥ ಟು ಗೋ ಅಂದರೆ. ಸೊ ನಮ್ಗೆ ಅದಕ್ಕೂ ಮುಂಚೆನೇ ಲೈಕ್ ಸಿಕ್ಕಿರೋದ್ರಿಂದ, ಲೈಕ್ ಅನ್ನೋದು V1 ಆಗಿರೋದ್ರಿಂದ ಅದರಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಇದು ಪ್ರೆಸೆಂಟ್ ಟೆನ್ಸ್ ಅಂತ. ಹಾಗಾಗಿ ಟು ಗೋ ಅನ್ನೋದು ಹೋಗುವುದು, ಮನೆಗೆ ಹೋಗುವುದು. ನಾನು ಭಾನುವಾರಗಳಂದು ಮನೆಗೆ ಹೋಗಲು ಇಚ್ಛಿಸುತ್ತೇನೆ. ಇದ್ರ ಮೂಲಕ ನಾವು ಇವತ್ತು ಟೆನ್ಸನ್ನು ಹೇಗೆ ಗುರುತಿಸಬೇಕು ಅಂತ ಕಲ್ತಿದ್ದೀವಿ. ಥ್ಯಾಂಕ್ ಯು.